ಹಲೋ, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಮಶ್ರೂಮ್ ಟಾಪನ್ ಆಮ್ಲೆಟ್ನ ಮಾಡ್ತಾಯಿದ್ದೀನಿ. ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಫಸ್ಟು ನಾನೊಂದು ಬೌಲ್ಗೆ ಈರುಳ್ಳಿ ಹಾಕೋತಾ ಇದ್ದೀನಿ, ಅದ್ರ ಜೊತೆಗೆ ಕ್ಯಾಪ್ಸಿಕಮ್, ಅದಾದಮೇಲೆ ಕ್ಯಾರೆಟ್ ಹಾಕೋತಾ ಇದ್ದೀನಿ, ಅದಾದಮೇಲೆ ಕೊತ್ತಂಬರಿ ಸೊಪ್ಪು, ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಆಮ್ಲೆಟ್ ಆಗಿರೋದ್ರಿಂದ ಉಪ್ಪು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ತೀನಿ. ಅದಾದಮೇಲೆ ಪೆಪ್ಪರ್ ಪೌಡರ್, ಆಮೇಲೆ ಗರಂ ಮಸಾಲ, ಸ್ವಲ್ಪ ಧನಿಯಾ ಪುಡಿ, ಇಷ್ಟನ್ನು ಹಾಕ್ಕೊಂಡೀಗ ನೀಟಾಗಿ ಮಿಕ್ಸ್ ಮಾಡೋಣ. ಎಲ್ಲ ನಾನು ಹಾಕಿರೋ 3 ತರಕಾರಿಗೂ ನೀಟಾಗಿ ಸಾಲ್ಟ್ ಮತ್ತು ಪೌಡರ್ಗಳೆಲ್ಲ ಮಿಕ್ಸ್ ಆಗಬೇಕು. ಆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ಇದಕ್ಕೆ ನಾನು ಮೊಟ್ಟೆ ಹಾಕೋತಾ ಇದ್ದೀನಿ. ಮೊಟ್ಟೆನ ಆದಷ್ಟು ಈ ಥರ ಬಟ್ಲಲ್ಲಿ ಒಡೆದು ನೋಡಿ ಹಾಕ್ಕೊಳ್ಳಿ. ಯಾಕೆಂದರೆ ಹಾಳಾಗಿದ್ದರೆ ನೀವು ಆಚೆ ಹಾಕ್ಬೋದು, ಇಲ್ಲಾಂದರೆ ಅಡುಗೆ ಒಳಗೆ ಮಿಕ್ಸ್ ಆಗಿ ಅಡುಗೆ ಕೂಡ ಹಾಳಾಗಿಬಿಡುತ್ತೆ. ಆದಷ್ಟು ಮೊದಲೇ ಒಡೆದು ನೋಡಿಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ 2 ಮೊಟ್ಟೆನ ತೊಗೊಂಡಿದ್ದೀನಿ. ಈಗ ಈ 2 ಮೊಟ್ಟೆ ಹಾಕಾದ್ಮೇಲೆ ನಾನು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಎಲ್ಲನೂ ನೀಟಾಗಿ ಹೊಂದ್ಕೋಬೇಕು. ಆ ರೀತಿ ನಾನು ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಯೆಲ್ಲೋ ಪಾರ್ಟ್, ವೈಟ್ ಪಾರ್ಟ್ ಎಲ್ಲ ನೀಟಾಗಿ ಆ ವೆಜಿಟೇಬಲ್ಸ್ಗೆ ಮಿಕ್ಸ್ ಆಗಬೇಕು. ಆ ರೀತಿ ನೀಟಾಗಿ ಬೀಟ್ ಮಾಡ್ಕೊಳ್ಳಿ ಎಲ್ಲನೂ ಸೇರಿಸಿ. ನೀವು ಬೇಕಂದರೆ 4 ಮೊಟ್ಟೆ ಹಾಕಿ ತರಕಾರಿ ಸ್ವಲ್ಪ ಹೆಚ್ಚಾಗಿ ಹಾಕ್ಕೊಂಡು ಮಾಡ್ಕೋಬೋದು. ನಾನಿಲ್ಲಿ ಇದು ಇಬ್ಬರಿಗೆ ಸಾಕಾಗುತ್ತೆ, ತುಂಬ ದೊಡ್ಡದಾಗಿ ಬರುತ್ತೆ, ಪಿಜ್ಜಾ ಥರನೇ ಕಾಣಿಸ್ಬೋದು. ಅದರಿಂದ ಇದು ಇಬ್ರಿಗೆ ಸಾಲುತ್ತೆ ಅಂತ ಸೈಡ್ ಡಿಶ್ಗೋಸ್ಕರ ಮಾಡ್ಕೊತಾ ಇರೋದು. ಇದಾದಮೇಲೆ ನಾನು ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ. ಮಶ್ರೂಮ್ನ ಫ್ರೈ ಮಾಡ್ಕೋಬೇಕು, ಅದಕ್ಕೋಸ್ಕರ ಆಯಿಲ್ ಹಾಕ್ಕೊಂಡ್ಮೇಲೆ ಈ ಆಯಿಲ್ನ ನೀಟಾಗಿ ಫುಲ್ ಪ್ಯಾನಲ್ಲಿ ಹಾಕೋ ಥರ ಸ್ಪ್ರೆಡ್ ಮಾಡ್ಕೊತೀನಿ. ಈ ಥರ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಸ್ಪ್ರೆಡ್ ಮಾಡ್ಕೊಂಡಿದ್ದಾದಮೇಲೆ ಸ್ಲೈಸಾಗಿ ಕಟ್ ಮಾಡಿರೋಂತಹ ಮಶ್ರೂಮ್ನ ಹಾಕೋತಾ ಇದ್ದೀನಿ. ಸ್ವಲ್ಪ ಸ್ಲೈಸಾಗೇ ಕಟ್ ಮಾಡ್ಕೊಳ್ಳಿ, ಅದರಿಂದ ಚೆನ್ನಾಗಿ ಬೇಯುತ್ತೆ. ಆಮ್ಲೆಟ್ ಮೇಲೆ ನಾವು ಈಸಿಯಾಗಿ ಹಾಕ್ಬೋದು. ದಪ್ಪ ದಪ್ಪ ಹಾಕಿದ್ರೆ ಬೇಯ್ದೇನೆ ಬೆಂತಿ ಥರ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ. ಆದಷ್ಟು ಸ್ಲೈಸಾಗಿ ತೆಳುವಾಗಿ ಕಟ್ ಮಾಡ್ಕೊಳ್ಳಿ. ಇದನ್ನು ಹಾಕಿದ್ದೀನಿ ಮಶ್ರೂಮ್ ಮೇಲೆ ಈಗ ನಾನು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಅದರ ಮೇಲೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಕೋಬೋದು. ನಾನಿಲ್ಲಿ ವೈಟ್ ಪೆಪ್ಪರ್ ಪೌಡರ್ನ ಹಾಕೋತಾ ಇದ್ದೀನಿ, ಮನೇಲಿತ್ತು, ಸೊ ವೈಟ್ ಪೆಪ್ಪರ್ ಪೌಡರ್ನ ಹಾಕೋತಾ ಇದ್ದೀನಿ. ನೀವು ಕರಿಕಾಳು ಮೆಣಸು ಬೇಕಾದರೂ ಬ್ಲ್ಯಾಕ್ ಪೆಪ್ಪರ್ ಕೂಡ ಹಾಕ್ಬೋದು. ನೀವು ಒಂದು ಸ್ಪೂನಲ್ಲಿ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಡಿ. ಎಲ್ಲ ನೀಟಾಗಿ ಬೇಯಬೇಕಲ್ವಾ, ಅದರಿಂದ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ 1ರಿಂದ 2 ನಿಮಿಷ ಸಾಕು, ಯಾಕಂದರೆ ತುಂಬ ಸ್ಲೈಸಾಗಿ ಕಟ್ ಮಾಡಿರೋದ್ರಿಂದ ಬೇಗ ಬೆಂದೋಗ್ಬಿಡುತ್ತೆ. ಅದಾದಮೇಲೆ ನಾವು ಆಮ್ಲೆಟ್ ಮೇಲೂ ಹಾಕ್ತೀವಲ್ವ, ಆಮೇಲೆ ಆವಾಗಲೂ ಕೂಡ ಬೇಯುತ್ತೆ. ನಿಮಗೆ 1ರಿಂದ 2 ನಿಮಿಷ ನೀವು ಒಂದು ಲೋ ಫ್ಲೇಮಲ್ಲೇ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಈಗ ಇದು ನೋಡಿ ನೀಟಾಗಿ ಫ್ರೈ ಆಗಿದೆ, ಸ್ವಲ್ಪ ಕಲರೆಲ್ಲ ಚೇಂಜ್ ಆಗಿದೆ ಅಲ್ವಾ. ಈಗ ಇದನ್ನು ನಾನು ಒಂದು ಬಟ್ಲಿಗೆ ಎತ್ತಿಟ್ಕೊತಾ ಇದ್ದೀನಿ. ಇದಾದಮೇಲೆ ನಾನು ಅದೇ ಪ್ಯಾನಲ್ಲಿ ಇನ್ನೂ ಎಣ್ಣೆ ಇದೆ, ಮತ್ತು ಅದನ್ನು ಫುಲ್ ಸುತ್ತ ಸ್ಪ್ರೆಡ್ ಮಾಡ್ಕೊತೀನಿ. ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ಅದೇ ಪ್ಯಾನ್ಗೆ ನಾನು ಈಗ ಆಮ್ಲೆಟ್ ಬ್ಯಾಟರ್ ಏನು ರೆಡಿ ಮಾಡಿದ್ವಲ್ವ, ಆ ಬ್ಯಾಟರ್ನ ಹಾಕೋತೀನಿ. ನೀಟಾಗಿ ಬ್ಯಾಟರ್ನ ಹಾಕ್ಕೊಂಡಾದ್ಮೇಲೆ ಸುತ್ತ ನೀಟಾಗಿ ಸ್ಪ್ರೆಡ್ ಮಾಡಬೇಕು ಎಲ್ಲನೂ ಚೆನ್ನಾಗಿ. ಅದು ಒಂದು ಸರ್ಕಲ್ ಶೇಪ್. ಇದಾದಮೇಲೆ ನಾನು ಮೇಲ್ಗಡೆ ಮಶ್ರೂಮ್ಸ್ನ ಸ್ಲೈಸಾಗಿ ಕಟ್ ಮಾಡಿರೋದನ್ನ ಈ ಪಿಜ್ಜಾ ಮೇಲೆಲ್ಲ ಹಾಕ್ತಾರಲ್ಲ ಆ ಥರ ಹಾಕಿದ್ದೀನಿ. ಬಟ್ ಆ ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ. ನೀವು ನೀಟಾಗಿ ಹಾಕ್ಕೊಳ್ಳಿ. ಇದಾದಮೇಲೆ ಯಾವುದೇ ಆಯಿಲ್ನ ಅವಶ್ಯಕತೆ ಇಲ್ಲ. ನಿಮಗೆ ಸ್ವಲ್ಪ ಬೆಂದಿದೆ, ಆದಷ್ಟು ಲೋ ಫ್ಲೇಮಲ್ಲೇ ಬೇಯಿಸಿ. ಬೆಂದಿದೆ ಅಂತ ಅನಿಸಿದ್ಮೇಲೆ ಅದನ್ನು ಟರ್ನ್ ಮಾಡಿ. ಹೈ ಫ್ಲೇಮ್ ಹಾಕಿದ್ರೆ ಏನಾಗುತ್ತೆ ಅಂದರೆ ಬೇಯೆಲ್ಲ ಹಿಂದೆ ಸೀದೋಗ್ಬಿಡುತ್ತೆ. ಇದು ನೋಡಿ ಎಷ್ಟು ಪರ್ಫೆಕ್ಟಾಗಿ ಕಲರ್ ಬಂದಿದೆ ಮತ್ತು ಅಷ್ಟು ಪರ್ಫೆಕ್ಟಾಗಿ ಬೆಂದಿತ್ತು. ಈಗ ಉಲ್ಟಾ ದಬಾಕಿ ಮುಂದೆ ಕೂಡ ನೀಟಾಗಿ ಬೇಯಿಸ್ಕೊತೀನಿ. ಈಗ 2 ಕಡೆ ನೀಟಾಗಿ ಬೆಂದಿದೆ. ಇನ್ನೊಂದು ಸಲ ಟರ್ನ್ ಮಾಡಿ ನೋಡ್ತಾ ಇದ್ದೀನಿ, ನೋಡಿ ಎಷ್ಟು ಕರೆಕ್ಟಾಗಿ ಬೆಂದಿದೆ. ಈಗ ಇದನ್ನು ನಾನು ಪ್ಲೇಟ್ಗೆ ಹಾಕೋತಾ ಇದ್ದೀನಿ. ನೋಡೋದಕ್ಕೆ ಪಿಜ್ಜಾ ಥರನೇ ಕಾಣಿಸ್ತಿದೆ ಅಲ್ವಾ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಮಶ್ರೂಮಲ್ಲಿ ಒಂದು ಹೊಸ ರೆಸಿಪಿ ಸಿಗುತ್ತೆ. ಇದನ್ನು ಸೈಡ್ ಡಿಶ್ಶಾಗಿ ಯೂಸ್ ಮಾಡ್ಬೋದು ನೀವು, ಅಥವಾ ಲಂಚ್ ಬಾಕ್ಸ್ಗೆ ಸ್ನ್ಯಾಕ್ಸಾಗಿ ಕೂಡ ಹಾಕಿ ಕಳಿಸ್ಬೋದು. ತುಂಬ ಟೇಸ್ಟಾಗಿರುತ್ತೆ. ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ.